ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫುಡ್. ನಾನಿವತ್ತು ನಿಮಗೆ ತುಂಬಾ ಈಸಿ ಮತ್ತು ತುಂಬಾ ಟೇಸ್ಟಾಗಿರೋ ಒಂದು ಡಿಫ್ರೆಂಟಾಗಿ ಮಾಡೋ ಏನು ಕಮ್ಮಿ ಎಣ್ಣೆಯಲ್ಲಿ ಚಿಕನ್ ಸ್ನ್ಯಾಕ್ನ ಟೀ ಟೈಮ್ ಸ್ನ್ಯಾಕಾಗಿ ತುಂಬಾ ಚೆನ್ನಾಗಿ ಹೇಗೆ ಮಾಡ್ಕೊಬೋದು ಅಂತೇಳಿ ಬನ್ನಿ ನೋಡ್ಕೊಳ್ಳೋಣ. ಸ್ವಲ್ಪ ಚಿಕನ್ನ ತೊಗೊಳ್ಳೋಣ. 200 ಗ್ರಾಮ್ಸ್ ಅಷ್ಟು ಚಿಕನ್ನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರು ಮತ್ತು ಟರ್ಮರಿಕ್ ಪೌಡರ್ ಮತ್ತು ಸ್ವಲ್ಪ ಸಾಲ್ಟನ್ನು ಹಾಕ್ಬಿಟ್ಟು ನೀರನ್ನು ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಬೇಯಿಸೋಕೆ ಇಟ್ಕೊಳ್ಳೋಣ. ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಮಿಸ್ ಮಾಡ್ತೀನಿ ಎನೇಬಲ್ ಮಾಡಿ. ಯಾರಾದರೂ ನನ್ನ ವಿಡಿಯೋ ಮೊದಲನೇದಾಗಿ ನೋಡ್ತಿದ್ರೆ ಪಕ್ಕದಲ್ಲಿರೋ ಸಬ್ಸ್ಕ್ರೈಬ್ ಬಟನ್ ಕೂಡ ಎನೇಬಲ್ ಮಾಡಿ. ನೋಡಿದ್ರಲ್ಲ, ಈ ಥರ ಅದನ್ನು ಬೇಯಿಸೋಕೆ ಒಂದು ಸೈಡಲ್ಲಿ ಇಟ್ಕೊಂಡಾದ್ಮೇಲೆ ಇನ್ನೊಂದು ಸೈಡಲ್ಲಿ ಒಂದು ಪ್ಯಾನಲ್ಲಿ ಸ್ವಲ್ಪ ಆಯಿಲ್ನ ಹಾಕೊಡೋಣ. ಅದು ಫಿಲ್ಲಿಂಗ್ಸ್ ರೆಡಿ ಮಾಡೋಕ್ಕೋಸ್ಕರ. ಇವಾಗ ಒಂದು 2 ಆನಿಯನ್ನು ಮತ್ತು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪನ್ನು ಎತ್ಕೊಂಡು ನಾವು ಈ ಆನಿಯನ್ನ ಫಸ್ಟು ಪ್ಯಾನಿಗೆ ಹಾಕೊಡೋಣ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಸಾಲ್ಟನ್ನು ಹಾಕ್ಕೊಟ್ಟು ಮಿಕ್ಸ್ ಮಾಡಿದ್ರೆ ನಮ್ಮ ಫಿಲ್ಲಿಂಗ್ಸು ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ಬೇಗನೆ ಇದು ಆನಿಯನ್ನು ಬೇಯುತ್ತೆ. ಸೊ ಅದಕ್ಕೋಸ್ಕರ ನಾವು ಇದನ್ನು ಬಾಡಿಸ್ಕೊಳ್ಳೋಕ್ಕೋಸ್ಕರ ಸ್ವಲ್ಪ ಸಾಲ್ಟನ್ನು ಹಾಕ್ಬಿಟ್ಟು ಈ ಥರ ಬಾಡಿಸ್ಕೊಳ್ತಾ ಇರೋದು. ಈಗ ನಾವು ಒಂದು ಜಾರ್ ತೊಗೊಳ್ಳೋಣ. ಅದಕ್ಕೆ ಒಂದು ಮೊಟ್ಟೆ ಮತ್ತು ಸ್ವಲ್ಪ 1 ಕಪ್ಪಷ್ಟು ಮೈದಾ ಹಿಟ್ಟು, ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಈ ಕಪ್ಪಲ್ಲೇ 1 ಕಪ್ಪಷ್ಟು ಹಾಲಿರಲಿ. ಅದೇ 1 ಕಪ್ಪಷ್ಟು ಹಾಲು ಮತ್ತು ಸ್ವಲ್ಪ ಆಯಿಲ್, ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕೊಡೋಣ. ಈಗ ಸ್ವಲ್ಪ ಉಪ್ಪನ್ನು ಮತ್ತು ಸ್ವಲ್ಪ ಇದು ಪೆಪ್ಪರ್ ಪೌಡ್ರನ್ನ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ. ಒಂದು ಬ್ಯಾಟರ್ ಆಗಿ ರೆಡಿ ಮಾಡ್ಕೊಳ್ಳೋಣ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದ್ರ ಜೊತೆನೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಬೇಗ ಆಗುತ್ತೆ ಫ್ರೆಂಡ್ಸ್, ಮತ್ತು ತುಂಬಾ ಟೇಸ್ಟಾಗಿ ತುಂಬಾ ಬೇಗ ಆಗೋ ಒಂದು ರೆಸಿಪಿ. ಮಿಸ್ ಮಾಡ್ದೇ ಎಲ್ಲರೂ ಟ್ರೈ ಮಾಡಿ. ನಾವು ಚಿಕನ್ ಬೇಯಿಸೋಕೆ ಇಟ್ಟಿರ್ತೀವಲ್ಲ, ಆ ಚಿಕನ್ನ ಈ ಥರ ನಾವು ಬೇರೆ ಮಾಡ್ಕೊಳ್ಳೋಣ. ಈ ಥರ ಬಿಡಿಯಾಗಿ ಬಿಡಿಸ್ಕೊಳ್ಳೋಣ. ಕೆಲವೊಬ್ರು ಕುಕ್ಕರಲ್ಲಿ ಬಿಡಿಸ್ಕೊತಾರೆ, ಅದು ಓಕೆನೆ. ಆದರೆ ಈ ಥರ ಮಾಡೋದ್ರಿಂದ ಸ್ವಲ್ಪ ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ. ಕೆಲವೊಬ್ರಿಗೆ ಆ ಥರ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಈ ಥರ ಇಷ್ಟ ಆಗುತ್ತೆ. ಇವಾಗ ಕೊತ್ತಂಬರಿ ಸೊಪ್ಪನ್ನು, ಪುದೀನ ಸೊಪ್ಪನ್ನು ಕಟ್ ಮಾಡಿರೋದನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಅದರ ಜೊತೆನೆ ಪೆಪ್ಪರ್ ಪೌಡರು ಹಾಕ್ಬಿಟ್ಟು ಮತ್ತು ಸ್ವಲ್ಪ ಖಾರದ ಪುಡಿ, ಅರಿಶಿನ ಪುಡಿ ಇದನ್ನು ಹಾಕ್ಬಿಟ್ಟು ಗರಂ ಮಸಾಲ ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಮಿಕ್ಸ್ ಆಗಿ ಈ ಥರ ಆಗಬೇಕು. ನಾವು ಫಿಲ್ಲಿಂಗ್ಸ್ ರೆಡಿ ಆಗೋದು ಚೆನ್ನಾಗಿ ಮಾಡ್ಕೊಂಡಿರ್ಬೇಕು. ಆವಾಗಲೇ ತುಂಬಾ ಟೇಸ್ಟ್ ಆಗಿರುತ್ತೆ. ಅದಾದಮೇಲೆ ನಾವು ಬಿಡಿ ಮಾಡಿಟ್ಟಿದ್ವಲ್ಲ, ಈ ಥರ ಚಿಕನ್ ಬಿಡಿ ಮಾಡಿಟ್ಟಿರೋದನ್ನ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಬೇಗ ಫಿಲ್ಲಿಂಗ್ಸ್ ರೆಡಿ ಆಯಿತು ಅಂತ ಹೇಳ್ಬಿಟ್ಟು. ಅದಕ್ಕೆ ಉಪ್ಪು ಏನಾದರೂ ಕಮ್ಮಿ ಇದ್ದರೆ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಇದರ ಫಿಲ್ಲಿಂಗ್ಸ್ ಆಲ್ಮೋಸ್ಟ್ ರೆಡಿ ಆಯಿತು ಫ್ರೆಂಡ್ಸ್. ಇವಾಗ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಒಂದು ಈ ಥರ ಪ್ಯಾನ್ನ ತೊಗೊಳ್ಳೋಣ. ಇದ್ರ ಸೈಡಲ್ಲೆಲ್ಲ ನಾವು ಆಯಿಲ್ನ ಬ್ರಷ್ ಮಾಡಿಬಿಟ್ಟು ಸೆಂಟ್ರಲ್ಲಿ ಸೈಡಲ್ಲೆಲ್ಲ ಬ್ರಷ್ ಮಾಡಾದ್ಮೇಲೆ ಸ್ವಲ್ಪ ನಾವು ರೆಡಿ ಮಾಡಿಟ್ಟಿದ್ವಲ್ಲ ಮೈದಾ ಬ್ಯಾಟರು, ಆ ಬ್ಯಾಟರ್ನ ಫಸ್ಟ್ ಇದಕ್ಕೆ ಹುಯ್ದುಕೊಳ್ಳೋಣ. ಆಮೇಲೆ ಒಂದು 2 ಮಿನಿಟ್ಸ್ ನಾವು ಇದನ್ನು ಈ ಥರ ಒಂದು ಕೆಳಗೆ ಬಾಣಲಿ ಇಟ್ಬಿಟ್ಟು ಅದ್ರ ಮೇಲೆ ಇದನ್ನು ಇಟ್ಕೊಂಡು ಒಂದು 2 ಮಿನಿಟ್ಸ್ ಮುಚ್ಚಿಟ್ಟು ಬೇಯಿಸ್ಕೊಳ್ಳೋಣ. ಅದು ಬೇಯಲಿಕ್ಕೋಸ್ಕರ. ಅದಾದಮೇಲೆ ನಾವು ರೆಡಿ ಮಾಡಿಟ್ಟಿದ್ವಲ್ಲ ಚಿಕನ್ ಫಿಲ್ಲಿಂಗ್ಸು, ಅದನ್ನು ಈ ಥರ ಕಂಪ್ಲೀಟಾಗಿ ಕರೆಕ್ಟಾಗಿ ನಾವು ಇದನ್ನು ಸೆಟ್ ಮಾಡ್ಕೊಳ್ಳೋಣ. ಗ್ಯಾಪ್ ಎಲ್ಲ ಇದ್ದರೆ ಅಲ್ಲೆಲ್ಲ ಕವರ್ ಮಾಡ್ಕೊಳ್ಳೋಣ. ಅದಾದಮೇಲೆ ಈ ಥರ ಕಂಪ್ಲೀಟಾಗಿ ಸೆಟ್ ಮಾಡ್ಕೊಟ್ಟಾದ್ಮೇಲೆ
ಸೈಡಿಂದ ಬ್ಯಾಟರ್ನ ಉಯ್ಕೊಂಬರೋಣ. ಸೈಡಲ್ಲೇ ಬ್ಯಾಟರ್ ಆಗೋಕ್ಕೋಸ್ಕರ ಈ ಥರ ಉಯ್ಕೊಟ್ಟಾದ್ಮೇಲೆ ಮಧ್ಯದಲ್ಲೆಲ್ಲ ಕರೆಕ್ಟಾಗಿ ಹಾಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೇ. ಇದನ್ನ ಇವಾಗ ಒಂದು ಸ್ವಲ್ಪ ಮುಚ್ಚಿಟ್ಬಿಟ್ಟು ಒಂದು 2 to 3 minutes ಬೇಯಿಸ್ಕೊಳ್ಳೋಣ. ಅಷ್ಟೊತ್ತಿಗೆ ನಾವು ಈ ಥರ ಕ್ಯಾಪ್ಸಿಕಮ್ ಸ್ವಲ್ಪ ಡೆಕೋರೇಷನ್ಗೋಸ್ಕರ ಈ ಥರ ಕ್ಯಾಪ್ಸಿಕಮ್ನ ಕಟ್ ಮಾಡಿಬಿಟ್ಟು ಅಲ್ಲಲ್ಲಿ ಇಟ್ಕೊಳ್ಳೋಣ. ಸ್ವಲ್ಪ ಪುದೀನ ಸೊಪ್ಪನ್ನು ಮತ್ತು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಈ ಥರ ಇಟ್ಕೊಳ್ಳೋಣ. ತುಂಬಾ ಸಿಂಪಲ್ ಆಗಿ ಮತ್ತು ತುಂಬಾ ಟೇಸ್ಟ್ ಆಗಿರೋ, ಆಯಿಲ್ ಫ್ರೀ ಆಗಿರೋ ಒಂದು ಚಿಕನ್ ರೆಸಿಪಿ ಇಫ್ತಾರ್ಗೆ ಮತ್ತು ಟೀ ಟೈಮ್ ಸ್ನ್ಯಾಕ್ ಆಗಿ ತುಂಬಾ ಈಸಿಯಾಗಿ ಎಲ್ಲರೂ ಮಿಸ್ ಆಗಿ ಟ್ರೈ ಮಾಡಿ. ನೆಂಟರೆಲ್ಲ ಬಂದಿದ್ದಾಗೆಲ್ಲ ಟ್ರೈ ಮಾಡಿದ್ರೆ ಪಕ್ಕ 100% ಸೂಪರ್ ಆಗಿರೋ ರಿಸಲ್ಟ್ ಸಿಗುತ್ತೆ. ಸೊ ಮಿಸ್ ಮಾಡ್ದೇ ಎಲ್ಲರೂ ಟ್ರೈ ಮಾಡಿ ಫ್ರೆಂಡ್ಸ್. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಮಿಸ್ ಮಾಡ್ದೇ ಎನೇಬಲ್ ಮಾಡಿ. ಇದಿವಾಗ ಸೈಡಸ್ನ ಸ್ವಲ್ಪ ಬಿಟ್ಕೊಟ್ಟು ಈ ಥರ ಪ್ಯಾನಿಗೆ ಆಯಿಲ್ನ ಹಾಕ್ಬಿಟ್ಟು ಈ ಥರ ಡಿಮಾಲ್ಡ್ ಮಾಡ್ಕೊಂಡು ಈ ಸೈಡ್ನ ಬೇಯಿಸ್ಕೊಂಡ್ರೆ ಪರ್ಫೆಕ್ಟಾಗಿ ರೆಡಿಯಾಗಿದೆ ನಮ್ಮ ಇರಾನಿ ಪೋಲಾ ಅಂತ ಇದ್ರ ನೇಮು. ಇದನ್ನು ಮಿಸ್ ಮಾಡ್ದೇ ಎಲ್ಲರೂ ಟ್ರೈ ಮಾಡಿ ಫ್ರೆಂಡ್ಸ್. ತುಂಬಾ ಟೇಸ್ಟ್ ಆಗಿರೋ ಒಂದು ರೆಸಿಪಿ. ಸ್ವಲ್ಪ ಬ್ಯಾಟ್ರೆಲ್ಲ ಜಾಸ್ತಿ ಆಗಿ ಹೋಗೋದು ಬೇಡ, ಕರೆಕ್ಟಾಗಿದ್ದರೆ ಸ್ವಲ್ಪ ಕೊಟ್ಟರೆ ಸಾಕು. ಇಲ್ಲಾಂದರೆ ಜಸ್ಟ್ ಬ್ಯಾಟರ್ ತಿಂದಾಗ ಆಗುತ್ತೆ. ಇದಾಗಬೇಕಾದ್ರೆ ಚಿಕನ್ ಬ್ಯಾಟ್ರ್ ಕರೆಕ್ಟಾಗಿ ಸಿಕ್ಕಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸಖತ್ತಾಗಿ ಬಂದಿದೆ ಅಂತಂದ್ಬಿಟ್ಟು ಎಲ್ಲರೂ ಮಿಸ್ ಮಾಡ್ದೇ ಟ್ರೈ ಮಾಡಿ. ಹಾಗೆ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದರೆ ಮಿಸ್ ಮಾಡ್ದೇ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. See you next video.